ಗಂಟೆ ಹೊಡೆಯೋ ಗಡಿಯಾರಕ್ಕೆ ಯಾರಾದ್ರೂ ಪೂಜೆ ಮಾಡ್ತಾಳೇನೆ? ಗಡಿಯಾರನ ಫ್ರೆಂಡ್ ಮಾಡ್ಕೊಂತಿದ್ದಾಳೆ ಅನ್ಸುತ್ತೆ. ಟಿಕ್ ಟಿಕ್ ಗೆಳೆಯ ಟಿಕ್ 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 ಅಂತಿರ್ಬೇಕು. ಲೇ ಚಂಪಾ ಚಂಪಲೆ ಏನೇ ಅದು ಟಿಕ್ 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 ಟಿಕ್? ಅಲ್ಲಿ ಸ್ವಲ್ಪ ನೋಡಿ ನಿಮ್ ತಂಗಿ ಏನ್ ಮಾಡ್ತಿದ್ದಾಳೆ ಅಂತ. ಏನಪ್ಪಾ 11:30 ಆಗಿತ್ತು, ಈಗ 12 ಗಂಟೆನೂ ಆಯ್ತು. ಯಾವುದೇ ಕಾರಣಕ್ಕೂ ನೀವು ನಿಮ್ ಪ್ರಯತ್ನ ಮಾತ್ರ ಬಿಡಬೇಡಿ. ನಾನಿದ್ದೀನಿ ನಿಮ್ ಜೊತೆ ಸಪೋರ್ಟ್ಗೆ. ದೇವ್ರು ಇದ್ದಾನೆ, ನೀವೇನು ಯೋಚನೆ ಮಾಡಬೇಡಿ. ಏನಪ್ಪಾ ನಿಮ್ ಕೈಲಿ ಖಂಡಿತ ಆಗುತ್ತೆ. ಯಾವ್ದನ್ನು ಬಿಡಬೇಡಿ, ಎಲ್ಲ ಮಾಡಿ ಮುಗಿಸ್ಬೇಕು. ಇನ್ನೂ ಒಂದ್ ಸ್ವಲ್ಪ ಟೈಮ್ ಇದೆ, ಎಲ್ಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಇವಳು ಅದೇನ್ ಮಾತಾಡ್ತಾಳೋ, ಅಲ್ಲಿ ಆ ಮಂಗ ಅದೇನ್ ಅರ್ಥ ಮಾಡ್ಕೊಳುತ್ತೋ ದೇವ್ರಿಗೆ ಗೊತ್ತು. ಲೇ ದೇವ್ರ ಕೊಡ ತಂಗಿ, ಏನಣ್ಣ ಅಷ್ಟೊತ್ತಿನಿಂದ ಆ ಗಡಿಯಾರದ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಅದು ದೇವ್ರಲ್ಲ ಕಣಮ್ಮ, ಗಡಿಯಾರ. ನಮ್ಮ ಯಜಮಾನ್ರು ಇವತ್ತು ಇಂಟರ್ವ್ಯೂಗೆ ಹೋಗಿದಾರಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಗಡಿಯಾರದ ಮುಂದೆ ಕುತ್ಕೊಂಡು ನಾನು ಅವ್ರಿಗೆ ಧೈರ್ಯ ತುಂಬ್ತಾ ಇದ್ದೀನಿ. ಅಲ್ಲಮ್ಮ, ನೀನ್ ಇಲ್ಲಿ ಹೇಳಿದ್ದು ಅಲ್ಲೇ ಅವನಿಗೆ ಕೇಳಿಸುತ್ತಾ? ಇದೊಂಥರ ರೇಖಿ ಟ್ರೀಟ್ಮೆಂಟ್ ಇದ್ದಾಗೆ. ನಾವ್ ಇಲ್ಲಿ ಕುತ್ಕೊಂಡು ಶುಭ ಹಾರೈಸಿದ್ರೆ ಅಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ. ಮನ್ಸಿಗೆ ಅನ್ನಿಸ್ತಾ ಇದೆ ಇವತ್ತು ಅವ್ರು ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಹಾರ ಹಾಕಿಸ್ಕೊಂಡು ಬಂದೇ ಬರ್ತಾರೆ ಅಂತ. ನೋಡಮ್ಮ ದೇವ್ರ ಕೊಟ್ಟ ತಂಗಿ, ನಿನ್ನ ಪ್ರಾರ್ಥನೆಗಳಿಂದ ನಿಮ್ಮ ಯಜಮಾನಪ್ಪ ಪಾಸ್ ಆಗೋ ಹಾಗಿದ್ದಿದ್ರೆ ಇಷ್ಟತ್ಗಾಗ್ಲೇ ಅವನೊಂದು 1000 ಸಲ ಗೌರ್ಮೆಂಟ್ ಜಾಬ್ ಪಡೆದಿರೋ ನಮ್ಮ ಅಣ್ಣಯ್ಯ. ನೀನ್ ಟೆಲಿಪತಿ ಬಗ್ಗೆ ಕೇಳಿದೀಯಾ? ನಾವ್ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಅಲ್ಲವ್ರಿಗೆ ಕೇಳಿಸುತ್ತೆ. ಕೇಳಿದೀನಿ ಕಣಮ್ಮ. ಒಂದಾನೊಂದು ಕಾಲದಲ್ಲಿ ಆಫ್ರಿಕಾದಲ್ಲಿ ಈ ಟೆಲಿಪತಿ ಅನ್ನೋದು ಇತ್ತು. ಎಲ್ಲೋ ಕುತ್ಕೊಂಡು ಮಾತಾಡಿದ್ರೆ ಇನ್ನೆಲ್ಲೋ ಕೇಳ್ಸೋದು. ನೋಡ್ತಾ ಇರೋ, ಇವತ್ತು ನಮ್ಮ ಯಜಮಾನ್ರು ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಹಿಡ್ಕೊಂಡು ಬಂದೇ ಬರ್ತಾರೆ. ಅದೇನು ಬಾರ ಲೇ ಜಡಿ ಮಣ್ಣು, ಅದು ಯಾರು ಅಂತ ನೋಡೋದು. ಏನೋ ಬಿಟ್ಲಾ, ಇಂಟರ್ವ್ಯೂಗೆ ಹೋಗಿದ್ದಕ್ಕೆ ನಾಯಿನ ಗಿಫ್ಟ್ ಆಗಿ ಕೊಟ್ಬಿಟ್ರ? ಏ ಪದ್ಮ ಮಹಾರಾಜ್, ಅವರು ಒಳ್ಳೆ ನಿರ್ಧಾರನೇ ತಗೊಂಡಿದ್ರ ಕಣ. ಇವನು ನಾಯಿ ಸಾಕೋದಕ್ಕೆ ಲಾಯಕ್ಕು ಅಂತ. ಮಳೆ ಅಂದ್ರೆ ಇನ್ಮೇಲಿಂದ ಆದಿ ಬೀದಿಯಲ್ಲಿ ಓಡಾಡ್ತಿರ್ತಾವಲ್ಲ, ಆ ನಾಯಿನೆಲ್ಲ ಮನೆ ಕರ್ಕೊಂಬಂದು ಅವ್ರು ಚಿಕಿತ್ಸೆ ಕೊಟ್ಟು ಪುಣ್ಯ ಕಟ್ಕೊಳಿಪ್ಪ. ಬಾವ ನಿಮ್ಗೇನ್ರಿ ಗೊತ್ತು, ನಾನ್ ಬರ್ತಾ ಇರ್ಬೇಕಾದ್ರೆ ಯಾರೋ ಹುಡುಗ ಈ ನಾಯಿ ಕಾಲ್ ಮೇಲೆ ಸೈಕಲ್ ಹಚ್ಕೊಂಡು ಹೋಗ್ಬಿಟ್ಟ. ನಾನು ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಮಾಡಿಸಿ ಬ್ಯಾಂಡೇಜ್ ಹಾಕಿ ಕರ್ಕೊಂಡ್ ಬಂದಿದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಾಲ್ ಅಲ್ಲಾಡ್ತಾ ಇದೆ. ಪಾಂಡ್ರಂಗ, ನನ್ನನ್ನು ಹೆಸರು ಕರಿತೀವನ ಕತ್ತೆ ಪಡಬಾ. ಬಾವ ನಾನ್ ಕರ್ದಿದ್ ನಿಮ್ಮ ಹೆಸರನ್ನಲ್ಲ, ಈ ನಾಯಿ ಹೆಸರು. ಏ ಪಾಂಡ್ರಂಗ, ನಮ್ ಪಾಂಡ್ರಂಗ ಬಾವ್ ಟಾಟಾ ಮಾಡ. ಏನಪ್ಪಾ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಈ ನಾಯಿ ಮರಿ ನೆತ್ಕೊಂಡ್ ಬಂದಿದ್ದೀರಲ್ಲ, ಇಂಟರ್ವ್ಯೂ ಏನಾಯ್ತು? ಅಲ್ಲೋ ಇಂಟರ್ವ್ಯೂಗೆ ಹೋಗೋದಕ್ಕೆ ಈ ನಾಯಿ ಬಿಟ್ರಲ್ವಾ? ಬಿಟ್ಲಾ? ನೀನ್ ಇಂಟರ್ವ್ಯೂ ಹೋಗದೆ ಇದ್ರೂ ಪರವಾಗಿಲ್ಲ, ಈ ನಾಯಿ ಮರಿನ ಸೇವ್ ಮಾಡ್ತೀಯಲ್ಲ ಅದು ಇಂಪಾರ್ಟೆಂಟ್. ಅದಕ್ಕೆ ನೀವು ಒಬ್ರೇ ನನ್ನ ಕೆಲಸನ ಮೆಚ್ಕೊಂಡಿತ್ತು. ಈ ಮನುಷ್ಯರಿಗೆ ನಾವ್ ಎಷ್ಟೇ ಸಹಾಯ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ನಾಯಿ ಮರಿಗೆ ಸಹಾಯ ಮಾಡಿದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇವ್ರು ಸಹಾಯ ಮಾಡಿರೋ ವಿಷಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ. ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ, ಅದ್ರ ಖರ್ಚು ಹಬಿ ಕೊಡ್ತಾರೆ. ಜಾಜಿ ಅವರು ಸ್ಪೆಷಲ್ ಆಗಿ ಪ್ರೆಸ್ ಮೀಟ್ ಕರ್ಸಿದ್ದಾರೆ ಅಂದ್ರೆ ಏನಾದ್ರೂ ವಿಶೇಷ ಇದ್ದೇ ಇರುತ್ತೆ. ಅದನ್ನ ಪಬ್ಲಿಷ್ ಮಾಡೋದಕ್ಕೆ ತಾನೆ ನಾವೆಲ್ಲ ಪ್ರೆಸ್ನವ್ರು ಬಂದಿರೋದು. ಏನ್ ಜಾಜಿ ಅವ್ರಿಗೆ 3 ತಿಂಗಳಾಗಿರ್ಬೋದಾ? ಇದನ್ನೆಲ್ಲ ಈಗಿನ ಕಾಲದಲ್ಲಿ ಯಾರೇ ಹೇಳ್ತಾರೆ. ಹೋದ್ ವರ್ಷ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು, ಮಕ್ಳಾದ್ರೆ ಸಮಾಜ ಸೇವೆ ಮಾಡಕ್ಕಾಗಲ್ಲ ಅಂತ. ಓಹ್ ಪ್ರೆಸ್ ಅವರು, ಟಿವಿ 10 ಅವರು ಎಲ್ಲ ಬಂದ್ಬಿಟ್ಟಿದ್ರಾ? ಒಳ್ಳೇದಾಯ್ತು. ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ ಜಾಜಿ ಅವ್ರು ಬಂದು ನಿಮ್ಗೆಲ್ಲ ಒಂದು ಐಟಮ್ ತೋರಿಸ್ತಾರೆ. ಏನೋ ಐಟಮ್ ಡ್ಯಾನ್ಸಾ? ಐಟಮ್ ಡ್ಯಾನ್ಸ್ ಮಾಡಕ್ ಇದೇನ್ ಸಿನಿಮಾ ಏನ್ರಿ, ಸೀರಿಯಲ್. ನಾನು ಹೇಳಿದ್ದು ಜಾಜಿ ಅವ್ರ ಒಂದು ಐಟಮ್ ತೋರಿಸ್ತಾರೆ ಅಂತ. ಯಾವ ಐಟಮ್ ಅದು? ಅವ್ರು ಬಂದ್ಮೇಲೆ ಗೊತ್ತಾಗತ್ತೆ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನು ಅಂತ ನಿಮ್ಗೇನಾದ್ರೂ ಗೊತ್ತಾ? ಮಾಡಕ್ ಅವ್ರಿಗೂ ಕೆಲ್ಸ ಇಲ್ಲ, ನಿಮ್ಗೂ ಕೆಲ್ಸ ಇಲ್ಲ. ಹೇಗೂ ಬಂದಿದ್ದೀರಾ, ಬಿಟ್ಟಿ ಜ್ಯೂಸ್ ಕೊಟ್ಟಿದ್ದೀನಿ, ಕುಡ್ಕೊಂಡು ಹೋಗಿ. ನೋಡಿ ನೀವ್ ಯಾರು ಬೇಜಾರು ಮಾಡ್ಕೋಬೇಡಿ, ಅವ್ಳು ಸ್ವಲ್ಪ ಹಾಗೇನೆ. ನಿಮಗ್ ಬಿಟ್ಟಿ ಜ್ಯೂಸ್ ಕುಡಿಯಕ್ ಮುಜುಗರ ಆದ್ರೆ ದುಡ್ಡು ಕೊಟ್ಟೆ ಕುಡೀರಿ. ನೋಡಿ ಇವತ್ತಿನ ಸರ್ಪ್ರೈಸ್ ಇದೆ. ಈ ನಾಯಿ ಮರಿ ನಿಮ್ದೇನಾ? ಹೌದು, ಪಾಪ ವಿಟ್ಲ ಇಂಟರ್ವ್ಯೂಗೆ ಹೋಗ್ಬೇಕಾಗಿತ್ತು. ಇದ್ರ ಕಾಲ್ಗೆ ಏಟಾಗ್ಬಿಟ್ಟಿತ್ತು. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕ್ಸಿ ಲೈಫ್ ಕೊಟ್ಟಿದ್ದಾರೆ. ಮೇಡಮ್, ತುಂಬಾ ವರ್ಷಗಳಿಂದ ನಿಮಗ್ ಮಕ್ಳಾಗಿಲ್ಲ ಅಂತ ನಾಯಿ ಮರಿನ ದತ್ತು ತಗೊಳ್ಳೋ ಉದ್ದೇಶ ಏನಾದ್ರು ಇದೆಯಾ? ಆಡ ಮಾತುಗೊಂದು ಅರ್ಥ ಬಿಡ್ಬೇಡ್ರಿ. ಯಾರಾದ್ರೂ ಮಕ್ಳಾಗಿಲ್ಲ ಅಂತ ನಾಯಿ ಮರಿಗಳನ್ನೆಲ್ಲ ದತ್ತು ತಗೋತಾರೇನ್ರಿ? ಹೇಳಕ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ನಾಯಿನ್ ಪ್ರೀತಿ ಮಾಡೋರೇ ಜಾಸ್ತಿ. ಬೀದಿ ನಾಯಿಗಳ ದತ್ತು ಸ್ವೀಕಾರ ಸಮಾರಂಭಕ್ಕೆ ಮೊನ್ನೆ ನಾವು ಹೋಗಿದ್ದು. ನೋ, ಹಾಗೇನಿಲ್ಲ. ಪಾಪ ಈ ಪಾಂಡುರಂಗ ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿತ್ತು. ಆಗ ಯಾರೊಬ್ಬ ಹುಡುಗ ಇದ್ರ ಮೇಲೆ ಸೈಕಲ್ ಹತ್ತಿಸ್ಕೊಂಡು ಹೋಗ್ಬಿಟ್ಟ. ಆಗ ಪಾಂಡುರಂಗ ಕುಯ್ ಕುಯ್ ಅಂತ ನಳುತ್ತಾ ಇತ್ತು. ಅದನ್ನ ನೋಡಿ ನಮ್ ವಿಟ್ಲನ್ ಕರಳು ಚುರ್ರಂತು. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ನಿಮ್ ಯಜಮಾನ್ರ ಹೆಸರು ಪಾಂಡುರಂಗ, ಈ ನಾಯಿ ಹೆಸರು ಪಾಂಡುರಂಗ.
ನಂಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ನನ್ಗೆ ನನ್ನ ಹಬಿ ಬೇರೆ ಅಲ್ಲ, ಈ ನಾಯಿ ಮರಿ ಬೇರೆ ಅಲ್ಲ. ಒಂದೊಳ್ಳೆ ಸೆನ್ಸೇಷನಲ್ ನ್ಯೂಸ್ ಅಂದ್ರೆ ನೀವು ಒಂದ್ ನಾಯಿ ಮರಿಗೆ ಪುನರ್ಜನ್ಮ ಕೊಟ್ಟಿದ್ದು. ಹೌದು, ಹಾಗಾಗಿ ಆ ನಾಯಿಗೆ ಇವರೇನೆ ತಾಯಿ. ಅಭಿ ಏನ್ ಮಾತಾಡ್ತಿದ್ದೀರಾ, ನಾನ್ಸೆನ್ಸ್. ಇದ್ರಲ್ಲಿ ನಾನ್ಸೆನ್ಸ್ ಏನ್ರಿ ಬಂತು? ಪ್ರೀತಿಯಿಂದ ಯಾರು ನೋಡ್ಕೊತಾರೋ ಅವ್ರನ್ನ ತಾಯಿ ಅಂತ ಕರೆಯೋದು ನಮ್ ರೂಢಿನಪ್ಪ. ಸರ್ ನಾವು ನಾಯಿ ತಾಯಿ ಅಂತ ಬರ್ಕೋಬೋದಾ ಸರ್? ಪರವಾಗಿಲ್ಲ, ಬರ್ಕೊಳ್ಳಿ. ಆದ್ರೆ ತಾಯಿ ಆದ ನಾಯಿ ಅಂತ ಮಾತ್ರ ಬರ್ಕೋಬೇಡಿ. ಕೆಲವು ಸಂಘ ಸಂಸ್ಥೆಗಳು ಪ್ರಾಣಿಗಳ ಮೇಲೆ ದಯೆ ತೋರಿಸುತ್ತೆ. ಬೆಕ್ಕು ನಾಯಿಗೆ ನೆಗಡಿ ಕೆಮ್ಮು ಬಂದ್ರೆ ಡಾಕ್ಟರ್ ಹತ್ರ ಕರ್ಕೊ ಹೋಗೋದು ಉಂಟು. ಬೇರೆ ಪ್ರಾಣಿಗಳಿಗೂ ಪೆಟ್ ಬಿದ್ದಾಗ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡ್ಬೇಕು, ಸಾಕ್ಬೇಕು ಅನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ದೀರಾ? ಅಫ್ಕೋರ್ಸ್, ಯಾವ್ದೇ ಪ್ರಾಣಿಗೆ ಎಲ್ಲೇ ಏಟ್ ಬಿದ್ರು ಅದನ್ನ ಮನೆ ಕರ್ಕೊಂಡ್ ಬಂದು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಅದ್ ಇಷ್ಟಪಡೋ ಕಾಡ್ಗೆ ಬಿಟ್ಟು ಬರ್ತೀವಿ. ಅಷ್ಟೊತ್ತಾಗ್ಲೇ ನಮ್ಮ ಮನೆಯಲ್ಲಿ ಅಲ್ಲಲ್ಲಿ ಬೋನ್ಗಳನ್ನಿಟ್ಟು ಒಂದು ಪ್ರಾಣಿ ಸಂಗ್ರಹಾಲಯನೇ ಮಾಡ್ಬಿಡ್ಬೋದು. ಹಾಗೆ ಗಂಡನಿಗೂ ಒಂದು ಬೋನ್ ಕಟ್ಸಿ ಸೈಡಲ್ಲಿ ಇಟ್ಟಿರ್ಬೋದು. ವಿಟ್ಲ ಚಿಂಪಾಂಜಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡದ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಮ್ಮ ಭಾವನೆ ಇದಾರಲ್ಲ. ನಾನು ಚಿಂಪಾಂಜಿ ಆದ್ರೆ ನೀನು ಗೋರಿಲ್ಲ ಕಣ. ನಾನು ಗೋರಿಲ್ಲ ಆದ್ರೆ ಇವನೇನ್ರಿ? ಮುಖದ ಮೇಲೆ ಮುಳ್ಳು ಗಂಡ ಮೃಗ. ಮೇಡಮ್, ಪ್ರಾಣಿಗಳಿಗೆ ಸೇವೆ ಸಲ್ಲಿಸೋಕೆ ವಿಶೇಷ ದಿನಾಚರಣೆ ಏನಾದ್ರೂ ಇದೆಯಾ? ಚಾಚಾ ನೆಹರು ಹುಟ್ಟಿದ ದಿನ ಅಂದ್ರೆ ನವೆಂಬರ್ 14. ಆ ದಿನಾನ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ಹಾಗೇನೆ ನಮ್ಮ ಜಾಜಿಯವರು ಜನಿಸಿದ ದಿನಾಂಕದಂದು ದಿಕ್ಕು ದೆಸೆಯಿಲ್ಲದ ಪ್ರಾಣಿಗಳ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ನಾಯಿ ಉಸಿರಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಏನು ಅದೇನು ಜೀವಂತವಾಗಿದೆ ಅಂತಾನ? ಅಲ್ಲಪ್ಪ, ಅದಕ್ಕೆ ಗೂರ್ಲಿದೆ, ಉಪ್ಸ ಇದೆ. ನಾಯಿಗೂ ಉಬ್ಸದ ಕಾಯಿಲೆ ಬರುತ್ತಾ ಗುರುಗಳೇ? ಈಗ ನಾಯಿ ಕೆಮ್ಮು ಅಂತ ಕೇಳಿದ್ಯಾ? ಅದೇ ಕಳೆದ ವಾರ ತಾವು ಕೆಮ್ತಾ ಇದ್ರಲ್ಲ. ಅಲ್ಲ ಕಣಯ್ಯ, ಈಗ ನಾಯಿ ಕೆಮ್ಮು ನಾಯಿಯಿಂದಲೇ ಬರೋದು. ನಾವು ಬಹಳ ಹುಷಾರಾಗಿರ್ಬೇಕು, ಅದನ್ನ ನಾವು ಸೋಕಿಸ್ಕೋಬಾರದು. ಡಾಕ್ಟ್ರೆ, ನಾನು ಈಗಾಗಲೇ ಎಲ್ಲಾ ಪೇಪರಲ್ಲೂ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಯಾವುದೇ ನಿಮ್ಮಲ್ಗೆ ಏನೇ ತೊಂದರೆ ಆದ್ರೂ ನಾನ್ ಕೇರ್ ತಗೋತೀನಿ ಅಂತ. ಗಂಡನೊಬ್ಬನ್ ಬಿಟ್ಟು. ಅಫ್ಕೋರ್ಸ್. ಅಲ್ಲ ಕಣ್ರಿ ಜಾಜಿ ಜಂಬಲ್ ದಿನ್ನಿಯವರೇ, ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟುಬಿಟ್ಟು ದಿಕ್ಕೂ ದೆಸೆ ಇಲ್ಲದ ಪ್ರಾಣಿಗಳನ್ನ ಪ್ರೀತಿ ಮಾಡಬೇಕು ಅಂತ ತೊಡ್ಕೊಂಡಿದ್ದೀರಲ್ಲ, ಆ ಭಗವಂತ ನಿಮ್ಗೆ ಯಾಕ್ರಿ ಅಂತ ದುರ್ಬುದ್ಧಿ ಕೊಟ್ಟ? ನೋಡಿ, ಹಸ್ಬೆಂಡ್ ನ ಎಲ್ಲರೂ ಸಾಕ್ತಾರೆ. ನಿಮ್ಮ ಹಸ್ಬೆಂಡ್ನ? ಅಲ್ಲಲ್ಲ, ಅವ್ರವ್ರ ಹಸ್ಬೆಂಡ್. ಜಾಜಿಯವರೇ, ನೀವು ಅದು ಏನನ್ನು ಹೇಳಬೇಕು ಅಂತ ಇದ್ರೋ ಅದನ್ನ ಸ್ವಲ್ಪ ನೆಟ್ಟಿಗೆ ಹೇಳ್ಬಿಡಿ, ಇಲ್ಲಾಂದ್ರೆ ಈ ತರ ಅರ್ಥ ಮಾಡ್ಕೋತಾರೆ. ಕಷ್ಟದಲ್ಲಿರೋ ಅನಿಮಲ್ಸ್ ನ ಕಾಪಾಡೋದು ಲೇಟೆಸ್ಟ್ ಫ್ಯಾಷನ್. ಇನ್ಮೇಲೆ ಎಲ್ಲ ಅನಿಮಲ್ಸು ನಮ್ಮ ಮನೆಗೆ ಬರುತ್ತೆ. ಅಲ್ಲ ಕಣ್ರಿ, ನೀವು ಕರ್ಕೊಂಬರೋ ಪ್ರಾಣಿಗಳಿಂದ ನಮಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನೋಡಿ, ಒಂದು ವೇಳೆ ನಾಯಿ ಏನಾದ್ರೂ ಹುಷಾರಾಗಿ ಬದುಕೊಂಡ್ರೆ ನೀವು ಬದುಕೋತೀರಾ, ಇಲ್ಲ ಅಂದ್ರೆ ಎಲ್ರಿಗೂ ತೊಂದ್ರೆ. ಅದು ಏನೇನ್ ತೊಂದರೆ ಆಗ್ಬೋದು ಡಾಕ್ಟ್ರೆ? ನೋಡಿ, ಒಂದು ವೇಳೆ ಈ ನಾಯಿ ಏನಾದ್ರೂ ಸತ್ರೆ ಅದ್ರ ಕಾಯಿಲೆ ನಿಮ್ಗೆಲ್ರಿಗೂ ಅಟ್ಯಾಕ್ ಆಗುತ್ತೆ. ಎಲ್ರಿಗೂ ಜ್ವರ ಜಾಸ್ತಿ ಆಗಿ ಸಾಯೋ ಲೆವೆಲ್ಗೆ ಹೋಗ್ಬಿಡ್ತೀರಾ. ಆಮೇಲೆ ಒಂದೇ ಟೇಬಲ್ ಮೇಲೆ ನಿಮ್ ಎಲ್ರ ಹೆಣಾನು ಇಟ್ಟು ನಾನೇ ಕುಯ್ಬೇಕಾಗತ್ತೆ. ಒಂದು ವೇಳೆ ಎಲ್ರ ಹೆಣಾನು ಮಣ್ಣು ಮಾಡ್ಬೇಕಾಗಿ ಬಂದ್ರು ನಿಮ್ಮ ಮೆದುಳನ್ನ ಮಾತ್ರ ಭದ್ರವಾಗಿ ಶೋಕೇಸ್ನಲ್ಲಿ ಇಟ್ಟಿರ್ತೀನಿ. ಅದ್ಯಾಕೆ ಡಾಕ್ಟ್ರೆ? ನಿಮ್ಮಂತ ಜುಗ್ಗ ಇದ್ದ ಅಂತ ತೋರ್ಸಕ್ಕೆ. ಡಾಕ್ಟ್ರೆ, ಇದನ್ನ ಅರ್ಥ ಆಗೋ ತರ ಇನ್ನೊಂದ್ಸಲ ಅವ್ರಿಗೆ ಹೇಳಿ. ಹಬಿ, ಒಂದು ವೇಳೆ ನೀವೇ ನಾಯಿ ಆಗಿದ್ರೆ? ಆಡೋ ಮಾತಿಗೊಂದು ಅರ್ಥ ಬೇಡ್ಬೇನ್ರಿ? ಏನ್ರಿ ಮಾತಾಡ್ತಾ ಇದೀರಿ ನೀವು? ಹೌದು ಅಭಿ, ಒಂದು ವೇಳೆ ನೀವೇ ನಾಯಿ ಆಗಿದ್ರೆ, ನಿಮ್ಮನ್ನು ಯಾರು ರೋಡಲ್ಲಿ ಬಿಸಾಕಿದ್ರೆ, ರಾಜೇಶ್ವರಿ ನಿಮ್ ಕಾಲ್ನ ಮುರಿದಿದ್ರೆ? ಪಾಪ ರಾಜೇಶ್ವರಿ ಯಾಕ್ರಿ ನನ್ನ ಕಾಲನ್ನು ಮುರಿತಾಳೆ? ಆಗ ನಿಮ್ ಸೇವೆ ಮಾಡಕ್ಕೆ ಯಾರಾದ್ರೂ ಬೇಕಾಗತ್ತೆ ತಾನೆ. ಇದನ್ನು ಹಾಗೆ ಅನ್ಕೊಳ್ಳಿ. ನೋಡಿ ಅಮ್ಮ, ನೀವು ಪ್ರಾಣಿಗಳನ್ನ ತುಂಬಾ ಅಭಿಮಾನದಿಂದ ಸಾಕ್ತಾ ಇದ್ದೀರಾ. ಒಂದು ವೇಳೆ ಯಾವುದೇ ಪ್ರಾಣಿಗೆ ತೊಂದರೆ ಆದ್ರೆ ನನ್ನನ್ನು ಕರೆಸಿ, ನಾನು ಜನಕ್ಕೂ ಡಾಕ್ಟ್ರು, ಪ್ರಾಣಿಗಳಿಗೂ ಡಾಕ್ಟ್ರು. ಇವ್ರಿಗೆ ಕೊಡೋ ಇಂಜೆಕ್ಷನ್ ಅದಕ್ಕೆ ಕೊಟ್ರೆ ಪಾಪ ಬದುಕೊಳ್ಳುತ್ತೆ. ಒಂದು ವೇಳೆ ಈ ನಾಯಿ ಒಂದೇ ನಿಮ್ ಮನೇಲಿ ಇರೋದಕ್ಕೆ ಒಪ್ಲಿಲ್ಲ ಅಂತಂದ್ರೆ ನಿಮ್ ಯಜಮಾನ್ ಕತ್ಗೆ ಚೈನಾ ಜೊತೆಗೆ ಬಿಡಿ, ಯಾಕಿರಲ್ಲ ನಾನು ನೋಡ್ತೀನಿ. ಡಾಕ್ಟ್ರೆ, ಹೆಬ್ಬಾಳದಲ್ಲಿ ಒಂದು ಪ್ರಾಣಿಗಳ ಆಸ್ಪತ್ರೆ ಇದೆ. ಈ ನಾಯಿ ಮುಂಡಿದನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದಕ್ಕೆ ದಾಂಟಪಟ್ಟಿಗಳಿಗೆ ಹೇಳ್ರಿ. ನೋ 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 ನೋ, ಮದರ್ ತೆರೇಸಾ ಅವರು ಕುಷ್ಠರೋಗಿಗಳನ್ನ ಮನೇಲೆ ಇಟ್ಕೊಂಡು ಸೇವೆ ಮಾಡ್ತಾ ಇದ್ರು. ಹಾಗೆ ನಾನು ಕಾಯಿಲೆ ಬಂದಿರೋ ಅನಿಮಲ್ಸ್ನ ಮನೇಲೆ ಇಟ್ಕೊಂಡು ಸೇವೆ ಮಾಡ್ತೀನಿ. ನೋಡಿಮ್ಮ, ಈ ನಾಯಿ ಮುಂಡೋದಕ್ಕೆ ಒಂದಿಷ್ಟು ಟ್ಯಾಬ್ಲೆಟ್ ಬರ್ಕೊಡ್ತೀನಿ. ಟೈಮಿಗೆ ಸರಿಯಾಗಿ ನುಂಗ್ಸಿ ಆರಾಮಾಗಿ ಓಡಾಡ್ಕೊಂಡು ಬೊಗಳ್ಕೊಂಡು ಈ ಮನೇಲಿ ಇರುತ್ತೆ. ಈ ನಾಯಿಗೆ ಕೊಡ್ಬೇಕಾಗಿರೋ ಮಾತ್ರೆಗಳನ್ನ ನನಗ್ ಕೊಡಿ, ದುಡ್ಡನ್ನ ಹಬಿ ಹತ್ರ ತಗೊಳ್ಳಿ. ನಾಯಿ ತಾಯಕ ಅದು ನಾನೇ. ಹೇಳಿ. ಕೋಳಿಗೆ ಎಷ್ಟು ಜ್ವರ ಬಂದಿದೆ ಮುಟ್ ನೋಡಿ. 104 ಡಿಗ್ರಿ ಜ್ವರ ಇದೆಯೋ? ಲೇ ಪದ್ದು, ಕೋಳಿ ಯಾವಾಗ್ಲೂ ಬಿಸಿಯಾಗೇ ಇರುತ್ತೆ. ನಮಗಿಂತ 2 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ನಿನಗೇನು ಗೊತ್ತಪ್ಪ? ಆ ಬಿರಿಯಾನಿ ತಿನ್ನೋ ಜಹಾಂಗೀರ್ ಹೇಳ್ದ. ಏನೇ ಮಸಾಲೆ ಅಲಿತಾಳಂತ? ಅದೇ, ಅದು ಕಾಯಿಲೆ ಕೋಳಿ. ಕಾಯಿಲೆ ಬಂದಿರೋ ಪ್ರಾಣಿಗಳಿಗೆಲ್ಲ ಜಾಜಿಯವರು ಮನೇಲೆ ಆಸ್ಪತ್ರೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮ, ಮನೇಲಿರೋ ಜನನೇ ಸುಧಾರಿಸೋದ್ ಕಷ್ಟ, ಅಂಥದ್ರಲ್ಲಿ ಇದು ಬೇಲೆನಾ?
ಪಾಂಡುರಂಗ ಗಂಡುಗಲಿ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ ಗಂಡುಗಲಿ ಅಂತ ಏನ್ ಬಂತು ಅದೇನು ಅಂತ ಹೇಳ್ತಿದ್ದಾರೆ. ಅಲ್ವೋ ಈ ದಲಿತ ಮುಂಡೆದು ಮನೆ ತುಂಬಾ ಓಡಾಡ್ತಾ ಇದ್ರೆ ಮಡಿ ಅನ್ನೋದು ಎಲ್ಲ ಉಳಿಯುತ್ತೆ. ಅಪ್ಪಿ ತಪ್ಪಿ ಇದೇನಾದ್ರೂ ದೇವ್ರ ಮನೆಗೆ ಬಂದ್ಬಿಟ್ರೆ ದೇವ್ರು ಅಲ್ಲಿ ಇರ್ತಾನೇನು? ನೋಡಿ ಮಾತೃಶ್ರೀ ರಂಗಮ್ಮನವ್ರೆ, ಕೋಳಿನ ಕರ್ಸ್ಕೊಂಡಿರೋದು ಜಾಜಿ ಅವರು. ಆ ಜಾಜಿ ಅವ್ರನ್ನ ಈ ಮನೆ ತುಂಬಿಸ್ಕೊಂಡಿರೋದು ನೀವು ಮತ್ತು ನಿಮ್ಮ ಯಜಮಾನರು. ನೀವುಂಟು ಏನ್ ಬೇಕಾದ್ರೂ ಜಗಳಾಡಿ ಮಧ್ಯ ನನಗೆ ತರಬೇಡಿ. ಬೇಕಿದ್ರೆ ನೀವು ಒಂದೆರಡು ಮಾತು ಹೇಳಿ. ಅಯ್ಯೋ, ನನ್ನ ಮಾತು ಕೇಳೋ ಹಾಗಿದ್ದಿದ್ರೆ ಈ ಮನೆಯಲ್ಲಿ ಈಗಾಗಲೇ ಒಂದು ಮುದ್ದಾದ ಮಗು ಬಂದಿರೋದು. ಆಗ ನಾನು ಜೋ 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 ಅಂತ ತೊಟ್ಟಲು ತೂಗ್ತಾ ಇರ್ತಿದ್ದೆ. ಅದಕ್ಕೆ ಈ ಮನೆ ಝೂನ ಕೋಳಿ ನಾಯಿ ತಂದೆಲ್ಲ ಸಾಕಕ್ಕೆ. ಕೋಳಿ ಜ್ವರದಿಂದ ಎಷ್ಟು ಅಪಾಯ ಇದೆ ಅಂತ ಗೊತ್ತಾ? ದಿನ 100 ಜನ ಸಾಯ್ತಾ ಇದಾರೆ ಅಂತ ಪೇಪರ್ ಅಲ್ಲೇ ಬರ್ತಾ ಇದೆ. ಕೋಳಿ ಜ್ವರ ಬಂದ್ರೆ ಇಂಜೆಕ್ಷನ್ ಕೊಡಕ್ಕೆ ಡಾಕ್ಟರ್ ಇದ್ದಾರೆ. ಅಣ್ಣಯ್ಯ ನೋಡ್ಕೊಂಡು ಸುಮ್ನೆನೆ ಇದೆಯಲ್ಲ, ನೀನಾದ್ರೂ ಹೇಳ್ಬಾರ್ದಾ? ಏನಮ್ಮ ಏನು ಅಂತ ಹೇಳು. ಏನೋ ನಮ್ಮ ಜಾಜಿ ಜಂಬಲ್ದಿನಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಪ್ರಾಣಿಗಳ ಮೇಲೆ ವಿಶೇಷವಾದ ಮಮಕಾರ ಶುರುವಾಗ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಯಜಮಾನಪ್ಪ ಬೇರೆ ಕುಮ್ಮಕ್ ಕೊಡ್ತಾ ಇದ್ದಾನೆ. ಎಲ್ಲದೂ ಸೇರಿ ಒಂದಿನ ಬುಡಕ್ ಬರುತ್ತಲ್ಲ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಈ ಕೋಳಿ ಜ್ವರ ಬಂದಿರೋದು ವಾಸಿ ಮಾಡಿ ನೀವೇ ಸಾಕಳಿ ಅಕ್ಕ. ಕೋಳಿ ಸಾಕ್ತವನೆ, ತುಂಬಾ ಪ್ರೀತಿಯಿಂದ ಅದು ಚಿಕ್ಕ ಮರಿ ಇದ್ದಾಗಿಂದ ಸಾಕಿದೀಯಾ. ಏಕಾಏಕಿ ತಂದು ಇವ್ರ ಕೈಗೆ ಒಪ್ಸೋಗ್ತಾ ಇದೆಯಲ್ಲ. ಈ ಮನೆಯಲ್ಲಿ ಒಂದು ನಾಯಿ ಮರಿ ಕೂಡ ಇದೆ. ಅದು ರೊಚ್ಚಿಗೆದ್ದೇನಾದ್ರೂ ನೀನ್ ಕೋಳಿನ ತಿಂದಾಕ್ಬಿಟ್ರೆ ಆಮೇಲೆ ಏನ್ ಮಾಡ್ತೀಯ? ಅಭಿ, ಈ ತರ ಮಾತಾಡೋದಕ್ಕೆ ನಿಮ್ ಶೇಮ್ ಆಗಲ್ಲ? ಪಾಪ ಈ ಕೋಳಿ ಏನ್ ಮಾಡಿದೆ, ಇದಕ್ ಜ್ವರ ಬಂದಿದೆ. ಇದಕ್ ನಾನೇ ಟ್ರೀಟ್ ಮಾಡಿ ಮನೆಯಲ್ಲೇ ಸಾಕೋತೀನಿ. ನೀನ್ ಹೋಗಪ್ಪ, ನಾನು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರೆಸ್ತೀನಿ. ಮನಿ ರೆಡಿ ಮಾಡ್ಕೊಳ್ಳಿ. ಡಾಕ್ಟ್ರೆ, ನೀವು ಮನುಷ್ಯರಿಗೆ ಬೆಲೆ ಪ್ರಾಣಿಗಳಿಗೆ ಬೆಲೆ ಸ್ಟೆಥೋಸ್ಕೋಪ್ ಇಟ್ಕೊಂಡಿದ್ದಿಲ್ಲ? ನೋಡಿಯಮ್ಮ, ಎಲ್ಲ ಹೃದಯನು ಒಂದೇ ಅಲ್ವಾ? ಅದಕ್ಕೆ ಎಲ್ಲಾರ್ಗು ಒಂದಿಷ್ಟು ತಸ್ಕೊಂಡ್ ಬೆಳೆಸ್ತೀನಿ. ಇನ್ಮೇಲೆ ನಾವು ಬೇರೆ ಡಾಕ್ಟರ್ ನೋಡ್ಕೊಳ್ಳೋದು ಒಳ್ಳೇದು. ನೋಡಿ, ಕೋಳಿ ಜ್ವರಕ್ಕೆ ಒಂದು ಪೌಡರ್ ಬರ್ಕೊಡ್ತೀನಿ. ಅದನ್ನ ನಾವು ಹಾಕೋಬೇಕಾ? ಅಲ್ರಿ, ಕೋಳಿಗೆ ಅದನ್ನ ಆಹಾರದಲ್ಲಿ ಬೆರೆಸ್ಕೊಡಿ, ಚೇತರಿಸ್ಕೊಂಡ್ಬಿಡುತ್ತೆ. ಒಂದು ವೇಳೆ ಏನಾದ್ರೂ ಕೋಳಿ ಸತ್ತೋದ್ರೆ ಮನೆ ಮಂದಿ ಎಲ್ಲ ಸತ್ತೋಗ್ತೀರಾ. ಎರಡನೇದೇ ಗ್ಯಾರಂಟಿ ಅನ್ಸುತ್ತೆ. ಯಾಕೆಂದ್ರೆ ಕೋಳಿ ಸತ್ರು ನಾವೆಲ್ಲರೂ ಸತ್ತೋಗ್ತೀವಿ, ನಾಯಿ ಸತ್ರು ನಾವೆಲ್ಲರೂ ಸತ್ತೋಗ್ತೀವಿ. ಏನಪ್ಪ, ಈ ಮೊಲಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಬೆಳ್ಳಗಿರೋ ಮೊಲ ನಾನು, ಆ ಕಪ್ಪಗಿರೋ ಮೊಲ ನೀವು. ರೀ, ನಿಮಗೆ ಈ ಮೊಲ ಎಲ್ರಿ ಸಿಕ್ಕದ್ವು? ರಸ್ತೆನಲ್ಲಿ ಓಡಾಡ್ತಾ ಇದ್ದು ಲಾರಿ ಬಸ್ ಹತ್ತು ಬಿಡ್ತಾವೆ ಅಂತ ಹೇಳಿ ಪ್ರಾಣ ಉಳಿಸಿ ಎತ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಮುಂಗಾರು ಮಳೆ ಫಿಲಮ್ ನೋಡಿದೀರಾ? ಅದ್ರಲ್ಲೂ ಇದೇ ತರ ಒಂದ್ ಮೊಲ ಇದೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಅದಕ್ಕೆ ಹೀರೋ ಹೇಳಿದ ಮಾತುಗಳೆಲ್ಲ ಅರ್ಥ ಆಗ್ತಿತ್ತು. ಇನ್ಮೇಲೆ ಇದ್ರ ಹೆಸರು ದೇವದಾಸು ಅಂತ. ಏ ದೇವದಾಸು, ಒಂದ್ ಹಾಡು ಹೇಳೋ ನೋಡೋಣ. ಹಾಡು. ಮುಂಗಾರು ಮಳೆಯೇ ಏನು ನಿನ್ನ ನಿಗಳಲ್ಲಿ. ಶಟಪ್. ಈ ಪ್ರಾಣಿಗಳನ್ನೆಲ್ಲ ನಮ್ಮನೆಗೆ ತಂದ್ಕೊಡ್ಬೇಕು ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಏನ್ ಮೇಡಮ್ ಹಿಂಗೆ ಹೇಳ್ತೀರಾ? ಪೇಪರ್ನಾಗೆಲ್ಲ ನಿಮ್ದೇ ಸುದ್ದಿ. ಪೇಪರ್ ಓದ್ದೆ ತೊಗೊಂಬಂದೆ, ತಗೊಳ್ಳಿ ಸಾಕೊಳ್ಳಿ. ವಾ, ಇದಕ್ಕೂ ಜ್ವರ ಬಂದ್ಬಿಟ್ಟಿದೆ. ಮತ್ತೆರಡು ಈ ಲವ್ ಬರ್ಡ್ಸ್ಗೆ ಜ್ವರ ಬಂದಿದೆ, ಸ್ವಲ್ಪ ಹುಷಾರ ನೋಡ್ಕೊಳ್ಳಿ. ವಾಶ್ ಆದ್ಮೇಲೆ ಬಂದು ತಗೊಂಡು. ಹವಿ, ಈ ಮೊಲಗಳನ್ನ ನೀವ್ ನೋಡ್ಕೊಳ್ಳಿ, ಈ ಲವ್ ಬರ್ಡ್ಸ್ ನ ನಾನ್ ನೋಡ್ಕೊತೀನಿ. ಕೋಳಿ ಒಂದು ಹಾಗೆ ಬಿಟ್ಬಿಟ್ರೆ ಅದ್ ಅತ್ತೆ ಅವ್ರು ನೋಡ್ಕೋತಾರೆ. ಮತ್ತೆ ನಾಯಿನ? ಅದ್ ನೀನ್ ನೋಡ್ಕೋ. ಜೋಡಿ ಲವ್ ಬರ್ಡ್ಗಳೇ, ಜೋಡಿ ಮೊಲಗಳೇ, ಅದಾವ ಜನ್ಮದಲ್ಲಿ ನೀವಿಬ್ಬರು ನನಗೇನಾಗಿದ್ರು ನನಗಂತೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನ್ನ ಮತ್ತು ಜಾಜಿನ ಒಂದು ಮಾಡೋದಕ್ಕಿಂತ ಬಂದು ಬಿಟ್ಟಿದ್ದೀರಾ. ನಿಮ್ಮನ್ನು ಕಂಡ್ರೆ ನನ್ನ ಜಾಜಿಗೆ ಸಿಕ್ಕಾಪಟ್ಟೆ ಪ್ರೀತಿ ಕಂಡ್ರು. ನಾನು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇರೋದನ್ನ ನನ್ನ ಜಾಜಿ ಏನಾದ್ರೂ ನೋಡ್ಬಿಟ್ರೆ ನನ್ನ ಮೇಲೆ ಅವಳಿಗೆ ಎಕ್ಕಾಚಿಕ್ಕಿ ಲವ್ ಅಂದ್ಬಿಟ್ಟು ನನ್ನ ಹಂಗಂಗೆ ತಬ್ಕೊಂಡು ಮಲಗಿಬಿಡ್ತಾಳೆ. ಸ್ವಲ್ಪ ಸಹಕರಿಸಿಪ್ಪ. ನಾನೀಗ ನಿದ್ದೆ ಬಂದಿರ್ತಾರೆ ನಾಟಕ ಮಾಡ್ತೀನಿ, ನೀವು ನಿದ್ದೆ ಮಾಡ್ರ. ಕಣ್ಮುಚ್ಚಳೆ, ಮುಚ್ಚ ಮುಚ್ಚ ಮುಚ್ಚ. ಪ್ರಾಣಿಗಳ ನೆಪ ಮಾಡ್ಕೊಂಡು ಬೆಡ್ರೂಮ್ ಒಳಗೆ ಎಂಟ್ರಿ ಕೊಟ್ಟಿದ್ದೀರಾ? ಸರಿ, ಇವತ್ತೊಂದಿನ ಇಲ್ಲೇ ಬಿತ್ಕೊಳ್ಳಿ. ರೂಮ್ ನ ಲಾಕ್ ಮಾಡ್ಕೊಂಡು ನಾನೇ ಆಚೆ ಹೋಗ್ತೀನಿ. ಲೆಪ್ಪತ್ತು ಕೋಳಿಗೆ ಏನೋ ತಿನ್ನಿಸ್ದೆ? 10ನೇ ಕ್ಲಾಸ್ ಹೋಟ್ಲಿಂದ ಮಸಾಲೆ ವಡೆ ತಂದಿದ್ದೆ, ಇದು ತಿನ್ಲಿಲ್ಲ, ನಾನೇ ತಿನ್ಕೊಂಡ್ಬಿಟ್ಟೆ. ಕೋಳಿಗೆ ಯಾರಾದ್ರೂ ಮಸಾಲೆ ವಡೆ ತಿನ್ನಿಸ್ತಾರೇನೋ? ಕಾಳಪ್ಪಾಳ ಹಾಕ್ಬೇಕು, ತಿನ್ಕೊಳತ್ತೆ. ನನಗೇನೋ ಗೊತ್ತು, ನನಗೇನಿದು ಕುರಿ ಕಾದ ಅಭ್ಯಾಸ ಅಷ್ಟೇ. ಏನಪ್ಪ, ನೀವು ಕೋಳಿ ಜೊತೆ ಇಲ್ಲೇ ಇರ್ತೀರಾ ಅಥವಾ ರೂಮಿಗೆ ಬರ್ತೀರಾ? ಬರ್ತೀನಿ ಪಲ್ವ. ಬೇಗ ಬರ್ಲಿಲ್ಲ ಅಂದ್ರೆ ರೂಮ್ ಬಾಗ್ಲು ಹಾಕ್ತೀನಿ. ಲೇ ಪದ್ದು, ಕೋಳಿಗೆ ಸ್ವಲ್ಪ ರಾಗಿ ಹಾಕಿರೋ, ತಿಂತಾ ಇರತ್ತೆ, ನೀನ್ ನೋಡ್ತಾ ಇರೋ. ನನಗೆ ನಿದ್ದೆ ಬಂದ್ರ ಮಿಸ್ ಕಾಲ್ ಕೊಡು, ಬಂದ್ ತಲೆ ಮೇಲೆ ತಣ್ಣೀರ್ ಸುರಿತೀನಿ. ಮೇಡಮ್ ಅವರೇ, ನಮ್ಮ ಮನೇಲಿ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಅದನ್ನ ಬುಟ್ಟಿಗೆ ತಗೊಂಬಂದಿದ್ದೀನಿ. ಎಷ್ಟು ಭಾರ ಇದೆ ಅಂತ ನೋಡಿ. Oh my God! ಇದರಲ್ಲಿರೋದು ಹಾವ?
ಇದನ್ನ ನಮ್ಮನೆ ಯಾಕೆ ತಂದ್ರೆ? ತೊಂದರೆಯಲ್ಲಿರೋ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀವಿ ಅಂತ ನೀವೇ ತಾನು ಹೇಳಿದ್ದು. ಅದೊಂದರೆ ಹಾವನ್ನ ಹೀಗೆ ಬಿಟ್ರೆ ಯಾರನ್ನು ಹೊಡೆದು ಬಿಡ್ತಾರೆ. ನಿಮ್ಮಲ್ಲಿದ್ರೆ ಸೇಫ್ ಆಗಿರುತ್ತೆ ಅಂತ ತಂದೀನಿ, ತಗೊಳ್ಳಿ. ಬಲ್ತಾ ನಮ್ಮ ಮನೆ ಝೂ ಆಗೋಯ್ತಲ್ಲೇ. ಪುಟ್ಟಿಲಿರೋ ಹಾವು ಆಚೆ ಬರ್ದೇ ಇರುತ್ತಾ? ಆಚೆ ಬಂದ್ ಹಾವು ಕಚ್ಚದೇ ಇರುತ್ತಾ? ನಾವ್ ಇದಕ್ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಇದು ನಮಗ್ ತೊಂದರೆ ಕೊಡಲ್ಲ. ಎಸ್ ಅದ್ರ ಪಾಡಿಗೆ ಅದಿರುತ್ತೆ. ಡೈಲಿ ಇದಕ್ಕೆ ಏನ್ ಫುಡ್ ಕೊಡ್ಬೇಕು? ಒಂದು ಮೊಟ್ಟೆ ಇಲ್ಲಿನ ಕಪ್ಪೆನ ತಿನ್ಕೊಂಡು ಆರಾಮಾಗಿರುತ್ತೆ, ತಗೊಳ್ಳಿ. ಅಲ್ಲಿಡಿ. ಬೆಳಗ್ಗೆ ಹೊತ್ತು ನಮಸ್ಕಾರ ಮಾಡಿ ಎಡೆ ಎತ್ತು ಆಶೀರ್ವಾದ ಮಾಡುತ್ತೆ. ಪೌರ್ಣಮಿ ದಿವಸ ಬಾಲ್ದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡುತ್ತೆ. ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ? ನನ್ನನ್ ಕರೀರಿ, ನಾನು ಬಂದು ಡ್ಯಾನ್ಸ್ ಮಾಡ್ತೀನಿ. ಹಬಿ ಕಮ್ ಹಿಯರ್. ಏನ್ರಿ ಜಾಜಿ ಜಂಬಲ್ ತಿಂದಿವ್ರೆ? ಹಬಿ, ನಾನ್ ನಿಮ್ಗೆ ಏನೋ ಒಂದ್ ಕೊಡ್ತೀನಿ, ಅದನ್ನ ನೀವು ಬೇಡ ಅನ್ಬಾರ್ದು. ನೀವಾಗ ನೀವು ಕೊಡ್ತೀನಿ ಅಂದ್ರೆ ನಾನು ಯಾಕ್ರಿ ಬೇಡ ಅನ್ಲಿ? ಕಣ್ಮುಚ್ಕೊತೀನಿ, ಬೇಗ ಕೊಟ್ಬಿಡಿ. ಹಬಿ, ಡೋಂಟ್ ಆಕ್ಟ್ ಲೈಕ್ ಅ ಫೂಲ್. ಆ ಬುಟ್ಟಿನ ತಗೊಂಡು ಹೋಗಿ. ಏನ್ರಿ ಇದೆ ಇದ್ರಲ್ಲಿ? ಹೌ ತಗೊಂಡೋಗಿ ನಿಮ್ ಬೆಡ್ರೂಮ್ ಅಲ್ಲಿ ಇಡ್ಲಾ? ನಿಮ್ಗೆ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ನೀವ್ ಡೈಲಿ ಇಲ್ಲೇ ಮಲ್ಕೋತಿರ್ತಾನೆ, ನಿಮ್ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಆಗಲ್ಲ ಹೋಗ್ರಿ. ಹಬಿ, ಯು ಮೈ ಸ್ವೀಟ್ ಹಾರ್ಟ್ ಅಲ್ವಾ? ಏನೋ ಮಾಡಿ ಚೆನ್ನಾಗಿ ತಿನ್ನಸಲ ಮಾಡ್ರಿ. ಹಬಿ, ಯು ಮೈ ಸ್ವೀಟ್ ಹಾರ್ಟ್ ಅಲ್ವಾ? ತಗೊಂಡೋಗಿ ಮೇಲೆ ಇಡ್ಲಾ? ಮೇಡಮ್ 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 ಎಸ್ ಮೇಡಮ್, ಇದನ್ನ ಯಾರು ಅರಕೆ ಕುರಿ ಅಂತ ಮಾರಮ್ಮಂಗೆ ಬಲಿ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ನಾನ್ ಬಿಡಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಇದು ಮುಗ್ಧ ಪ್ರಾಣಿ. ಇಂಥ ಮುಗ್ಧ ಪ್ರಾಣಿಗಳನ್ನ ಬಲಿ ಕೊಡಬಾರ್ದು. ಒಂದು ವೇಳೆ ನಮ್ಮನ್ನ ಬಲಿ ಕೊಟ್ರೆ ಏನಾಗುತ್ತೆ? ನಾನು ಇದೇ ಮಾತನ್ನ ಹೇಳಿ ಬಿಡಿಸ್ಕೊಂಡ್ ಬಂದೆ ಮೇಡಮ್. ಇದಕ್ಕೆ ಡೈಲಿ ಏನ್ ಫುಡ್ ಕೊಡ್ಬೇಕು? ಮೇಡಮ್, ಒಂದ್ ರೌಂಡ್ ವಾಕಿಂಗ್ ಕರ್ಕೊಂಡು ಹೋದ್ರೆ ಸಾಕು. ಮರದಲ್ಲಿರೋ ಎಲೆನ ಹುಲ್ಲನ್ನ ಎಲ್ಲ ತಿನ್ಕೊಳ್ಳುತ್ತೆ. ನೀವೇನ್ ತಿಂತೀರೋ ಅದನ್ನ ಕೊಡಿ ಸಾಕು. ನಾವು ಎಲೆ ಹುಲ್ಲನ್ನೆಲ್ಲ ತಿನ್ನಲ್ವಲ್ಲ? ನೀವೇನ್ ತಿಂತೀರೋ ಅದನ್ನ ಹಾಕಿ ಮೇಡಮ್. ಒಟ್ನಲ್ಲಿ ಜೋಪಾನವಾಗಿ ನೋಡ್ಕೊಳ್ಳಿ. ಓ, ನೋಡ್ಕೊಳಕ್ಕೆ ಇವನ್ನ ನೇಮಿಸಿದಿನಲ್ಲ. ಹಾರ್ಕೆ ಬಿಟ್ಟು ಕುರಿನ ಈ ಮನೆ ಮಾಡ್ಕೊಂಡಿದ್ಯೇನೋ? ನಾವು ನಮ್ಮ ಅಪ್ರಾಣೆ ಹೇಳ್ತೀನಿ, ನಾನಂತೂ ಮಾಡ್ಕೊಂಡಿಲ್ಲ ಕಣ್ಣಣ್ಣ. ಇಲ್ಲಿದ್ರೆ ಜೋಪಾನವಾಗಿರ್ತದೆ ಅಂತ ಇಲ್ಲಿ ತಂದ್ಬಿಟ್ಟಿದೆ ಅಷ್ಟೇ. ಏನಾಯ್ತು ಹೇಳಿ? ಮೇಡಮ್ ಅವರೇ, ನಿಮ್ ಮನೆಯಲ್ಲಿ ಒಂದ್ ಕುರಿ ಬಿಟ್ಟು ಹೋಗಿದ್ನಲ್ಲ, ಅದ್ ಕೊಟ್ಬಿಡಿ ಇವ್ರಿಗೆ. ಜಾಜಿ ಅವರೇ, ಬೆಳಗ್ಗೆಯಿಂದ ಹೊರಗಡೆ ಕಟ್ಟಿದ ಕುರಿ ಕಾಣಿಸ್ತಾನೆ ಇಲ್ಲ. ನನಗೆ ಗೊತ್ತೋ ನೀನೇ ಮಾಡ್ಕೊಂಡಿದ್ಯಾ ಅಂತ. ಹೇಳಿದ್ರೇನಣ್ಣ, ನಾನ್ ಮಾಡ್ಕೊಂಡಿಲ್ಲ ಕಣ್ಣಣ್ಣ. ಮಾಡ್ಕೊಂಡಿದ್ರೆ ಈ ಅಮ್ಮನೆ ಮಾಡ್ಕೊಂಡಿರ್ಬೇಕಷ್ಟೇ. ರೀ, ನಾವ್ಯಾಕ್ರಿ ಮಾಡ್ತೀವಿ? ನಾವ್ ಅಂತ ಕೆಲ್ಸ ಎಲ್ಲ ಮಾಡಲ್ಲ. ನಾವು ಪ್ರಾಣಿಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ ಗೊತ್ತಾ? ಮೇಡಮ್, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನನ್ಗೆ ಆ ಕುರಿನೇ ಬೇಕು. ಲಕ್ಷ ಕೊಟ್ರು ಅಂತ ಕುರಿ ಸಿಗಕ್ಕಿಲ್ಲ. ನಾನ್ ಕುರಿ ಏನಾರು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನ್ರಪ್ಪ ಇದು ಗಲಾಟೆ? ಅಭಿ, ಇವರು ಕುರಿನ ನೋಡ್ಕೊ ಅಂತ ಬಿಟ್ಟು ಹೋಗಿದ್ರು. ಈಗ ಆ ಕುರಿ ಮಿಸ್ಸಿಂಗ್. ಜಾಜಿ ಜಂಬಲ್ ದಿನ್ನಿಯವ್ರೆ, ಎಂತ ಕೆಲಸ ಮಾಡ್ಬಿಟ್ರಿ? ಯಾರೋ ನೋಡ್ಕೊಳ್ಳೋದಕ್ಕೆ ಅಂತ ಬಿಟ್ಟು ಹೋದ ಕುರಿನ ಕಳೆದಾಕಿದ್ರಲ್ಲ, ಇದು ತಪ್ಪು ಕಣ್ರಿ. ಪರಿಹಾರ ಅಂತ ಒಂದು 500-600 ಕೊಟ್ಬಿಟ್ಟು ಕಳಿ. ಮೇಡಮ್, ನಮ್ಗೆ ದುಡ್ಡು ಗಿಡ ಏನು ಬೇಡ. ನನ್ಗೆ ಅದೇ ಕುರಿನೇ ಬೇಕು. ಆ ಕುರಿ ಏನಾರು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಷ್ಟೇ. ಬಂದು ಬಿಡ್ತೀನಿ ಅಷ್ಟೇ. ಯಾಕ್ರಿ ಹೊಡಿತೀರಾ? ನೀನು ಮಾಡಿರೋ ಗನಂದಾರಿ ಕೆಲಸ ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದೀನ? ಬೆಳಗ್ಗೆ ಬಂದು ಕುರಿ ಬಿಟ್ಟೋದವನು ನೀನೆ, ರಾತ್ರಿ ಹೊತ್ನಲ್ಲಿ ಬಂದು ಕುರಿ ಕದ್ದವನು ನೀನೆ. ಅದನ್ನೆಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಕರೆಸ್ಲೇನ ಪೊಲೀಸರನ್ನ? ಅಡೋ ಪೊಲೀಸರು ಏನು ಬೇಡಣ, ಬಿಟ್ಬಿಡೋಣ, ನಾವು ಹೊಂಟೋಗ್ತೀವಿ. ಈರಾ, ನೀನು ಮಾಡಿರೋ ತಪ್ಪಿಗೆ ನಮ್ಮ ಮನೆಯಲ್ಲಿರೋ ಪ್ರಾಣಿಗಳನ್ನ ಕೊಡ್ತೀನಿ, ತಗೊಂಡೋಗಿ ಸಾಕ್ಬೇಕು. ಅಡೋ, ಪ್ರಾಣಿಗಳನ್ನ ನಂಗೆ ಸಾಕ ಬರಕಿಲ್ಲ ಕಣಣ್ಣ. ನಮ್ಮ ಮನೆ ಇಬ್ಬರು ಕಳಿಸ್ತೀನಿ, ಅವರೇ ಸಾಕ್ತಾರೆ.